2-3 minutes, I want you to just lift your hands and worship God. 2-3 ನಿಮಿಷಕ್ಕಾಗಿ ನಿಮ್ಮ ಕರಗಳ ಮೇಲಕ್ಕೆತ್ತಿ ಆತನ ಆರಾಧಿಸಿರಿ. Before that, give a big hand for Sweetie. ಸ್ವೀಟಿಗಾಗಿ ಜೋರಾಗಿ ಚಪ್ಪಾಳೆ ತಟ್ಟಿಕೊಳ್ಳೋಣ. ಪಾಪವ ನೀಗಿಸಲು ಶಾಪವ ನೀಗಿಸಲು ಭೂಲೋಕ ಬಂದನಿಸಯ್ಯ, ಮನುಷ್ಯರ ಬಿಡಿಸಲು ಪರಲೋಕ ತೆರೆಯ ಇಹಲೋಕ ಬಂದನಿಸಯ್ಯ. ಹೇ ಪಾಪವ ನೀಗಿಸಲು ಶಾಪವ ನೀಗಿಸಲು ಭೂಲೋಕ ಬಂದನಿಸಯ್ಯ, ಮನುಷ್ಯರ ಬಿಡಿಸಲು ಪರಲೋಕ ತೆರೆಯ ಇಹಲೋಕ ಬಂದನಿಸಯ್ಯ. ಕಣ್ಣೀರ ಒರೆಸುವನು, ಸಂತೋಷ ನೀಡುವನು, ಕಣ್ಣೀರ ಒರೆಸುವನು, ಸಂತೋಷ ನೀಡುವನು. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಬಂಗಾರ ಕೇಳಲಿಲ್ಲ, ಬೆಳ್ಳಿಯ ಕೇಳಲಿಲ್ಲ, ಹೃದಯವ ಕೇಳಿದನಯ್ಯ. ಆಸ್ತಿಯ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಹೃದಯವ ಕೇಳಿದನಯ್ಯ. ಬಂಗಾರ ಕೇಳಲಿಲ್ಲ, ಬೆಳ್ಳಿಯ ಕೇಳಲಿಲ್ಲ, ಹೃದಯವ ಕೇಳಿದನಯ್ಯ. ಆಸ್ತಿಯ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಹೃದಯವ ಕೇಳಿದನಯ್ಯ. ನಾವು ಹುಡುಕಿ ಹೋಗಲಿಲ್ಲ, ಹುಡುಕಿ ಬಂದಾನಯ್ಯ. ನಾವು ಹುಡುಕಿ ಹೋಗಲಿಲ್ಲ, ಹುಡುಕಿ ಬಂದಾನಯ್ಯ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ. All together. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ.
voices, clap your hands. Praise the name of Jesus. ನಿಮ್ಮ ಕರಗಳ ಮೇಲೆ ಕೆತ್ತಿ ನಿಮ್ಮ ಸ್ವರಗಳ ಮೇಲೆ ಕೆತ್ತಿ ಆತನ ನಾಮವನ್ನು ಸ್ತುತಿಸಿ. Not about me. ಇದು ನನ್ನ ಪರವಾಗಿ ಅಲ್ಲ, It's not about you. ಇದು ನಿಮ್ಮ ಪರವಾಗಿ It's ಅಲ್ಲ. all about Jesus. ಅದೆಲ್ಲವೂ ಯೇಸು ಸ್ವಾಮಿ It's ಆಗಿದ್ದಾನೆ. all about His kingdom. ಅದೆಲ್ಲವೂ ಆತನ ರಾಜ್ಯದ ಆಗಿದೆ. So shall we give Him a big hand for the year 2021? 2021 ವರ್ಷದಲ್ಲಿ ಆತನಿಗಾಗಿ ಜೋರಾಗಿ ನಾವು ಚಪ್ಪಾಳೆ ನಾವು Say, Lord, ತಟ್ಟಿಕೊಳ್ಳೋಣ. thank you for this year. ದೇವರೇ, ಈ ವರ್ಷಕ್ಕಾಗಿ ನಿಮಗೆ ವಂದನೆ You are ಸಲ್ಲಿಸುತ್ತೇವೆ. so good to us, God. ದೇವರೇ, ನೀನು ಬಹಳ ಒಳ್ಳೆಯವನ್ನ ನಮ್ಮೊಟ್ಟಿಗಾಗಿದ್ದಿ. Amen. So, if you would have seen our WhatsApp poster, ನಮ್ಮ ವಾಟ್ಸ್ಆಪ್ ಪೋಸ್ಟರ್ಗಳು ನೀವು ನೋಡಿರುವುದಾದರೆ you would have read the word for 2021. 2021ಕ್ಕೆ ಇರುವ ವಾಕ್ಯವನ್ನು ನೀವು ಅಲ್ಲಿ ಓದಿಕೊಂಡಿದ್ದೀರಾ? Anyone knows what's the word? ಆ ವಾಕ್ಯ ಏನಾಗಿದೆ ಎಂಬುದಾಗಿ ಯಾರಿಗಾದ್ರೂ ಗೊತ್ತಿದೆಯೋ? Launch out. ಅದು ಪ್ರಾರಂಭ ಮಾಡು ಅಥವಾ ಬಿಡುಗಡೆ So ಮಾಡುವುದಾಗಿದೆ. I'll take you to Luke chapter 5. ಲೂಕನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ನಾವು ಹೋಗೋಣ. For a short, brief time, I'll speak from this word and tell you what God wants us to do in 2021. ಮತ್ತು 2021ನೇ ವರ್ಷದಲ್ಲಿ ದೇವರು ಏನ್ ಮಾಡ್ತಾನೆ ಎಂಬುದಾಗಿ ಈ ವಾಕ್ಯದೊಟ್ಟಿಗೆ ಸಂಕ್ಷಿಪ್ತವಾಗಿ ನಾವು ನೋಡಿಕೊಳ್ಳೋಣ. Before I do that, ನಾವು ಅದನ್ನು ಮಾಡೋದಕ್ಕಿಂತ ಮುಂಚೆ okay, some of the churches I was listening what word they have. ಕೆಲವು ಸಭೆಗಳಲ್ಲಿ ಅವರು ಏನು ವಾಕ್ಯ ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ನಾನು ಕೇಳಿಸಿಕೊಳ್ಳುವಾಗ One church pastor said, ಒಬ್ಬ ಸಭೆಯ ಸಭಾಪಾಲಕರು ಈ ರೀತಿಯಾಗಿ ಹೇಳಿದರು, 2021 is to grow and to go. 2021ರಲ್ಲಿ ನೋಡುವಾಗ ಬೆಳೆಯುವುದು ಮತ್ತು ಮುಂದೆ ಹೋಗುವುದು ಎಂಬುದಾಗಿ. Yeah, you can write all that down. ನೀವು ಅದನ್ನೆಲ್ಲವನ್ನು ಬರೆದಿಟ್ಟುಕೊಳ್ಳಿರಿ. And you can watch other churches, what word God has given to them, put all those things together and apply it in your lives, which will bring a great change in 2021. ಬೇರೆ ಸಭೆಯವರು ಸಹ ಏನ್ ಹೇಳಿದ್ದಾರೆ ಎಂಬುದಾಗಿ ಅದನ್ನು ಕೇಳಿಸಿಕೊಂಡು ಅದು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು 2021 ವರ್ಷದಲ್ಲಿ ನಾವು ಅದನ್ನು I ಮುಂದುವರಿಯೋಣ. called up another pastor yesterday. ನಿನ್ನೆ ಇನ್ನೊಂದು ಸಭಾಪಾಲಕರಿಗೆ ಇವರು ಕರೆ And he said, ಮಾಡಿದಾಗ Pastor, God is going to bring restoration in this year 2021. ಮತ್ತು ಅವರು ಹೇಳಿದರು 2021ರಲ್ಲಿ ದೇವರು ಎಲ್ಲ ಪುನರ್ಸ್ಥಾಪನೆಯನ್ನು ತರುವವನಾಗಿದ್ದಾನೆ. And for some other church, it was a year where God will rebuild whatever we have lost in the year 2020. ಇನ್ನೊಂದು ಸಭೆಯಲ್ಲಿ ನಾವು ನೋಡುವಾಗ 2020 ವರ್ಷದಲ್ಲಿ ಏನೇನು ಕಳೆದುಕೊಂಡಿದ್ವು ಅದನ್ನೆಲ್ಲವನ್ನು ದೇವರು ಹಿಂತಿರುಗಿ ಪುನರ್ಸ್ಥಾಪಿಸುವವನಾಗಿದ್ದಾನೆ. And then another servant of God said, ಇನ್ನೊಬ್ಬ ದೇವ ಸೇವಕರು ಹೇಳಿದರು, the year 2021 is the year of the kingdom of God. 2021ನೇ ವರ್ಷ ನಾವು ನೋಡುವಾಗ ಅದು ದೇವರ ರಾಜ್ಯದ ಒಂದು ವರ್ಷವಾಗಿದೆ. Where the kingdom of God is like a seed. ದೇವರ ರಾಜ್ಯವಾದ ಒಂದು ಬೀಜವಾಗಿದೆ. Where the kingdom of God is like a tree. ದೇವರ ರಾಜ್ಯವೊಂದು ಬೀಜವಾಗಿದೆ, And where it ಮರವಾಗಿದೆ. grows bigger. ಅದು ದೊಡ್ಡದಾಗಿ ಬೆಳೆಯುವಾಗ, And where it expands. ಅದು ವಿಸ್ತರಿಸುವಾಗ, And he said the kingdom of God is going to expand like never before. ಮತ್ತು ದೇವರ ರಾಜ್ಯವು ಎಂದಿಗೂ ವಿಸ್ತರಿಸಲಾರದ ರೀತಿಯಲ್ಲಿ ಅದು ವಿಸ್ತರಿಸಲ್ಪಡುತ್ತದೆ. The year where the church will begin to rise up. ಈ ವರ್ಷದಲ್ಲಿ ಸಭೆಯದು ಮುಂದೆ ಎದ್ದೇಳುತ್ತದೆ. Amen. ಆಮೆನ್. I thought you would be excited when I shared these words for 2021. 2020 ವರ್ಷಕ್ಕೆ ಈ ಒಂದು ವಾಕ್ಯಗಳನ್ನು ಹೇಳುವಾಗ ನೀವು ಉತ್ಸುಕರಾಗ್ತೀರಿ ಎಂಬುದಾಗಿ ನಾನು ಬಯಸಿದ್ದೆ. Another pastor friend of mine, ಸಭಾಪಾಲಕರ ಇನ್ನೊಬ್ಬರು ಸ್ನೇಹಿತರು ಹೇಳಿದರು, he said, Pastor, the year 2021 ಸಭಾಪಾಲಕರ 2021 ವರ್ಷ not going to be good ಅದು ಒಳ್ಳೆದಾಗಿರುವುದಿಲ್ಲ for the world outside. ಹೊರಗಿನ ಲೋಕದ ಜನರಿಗಾಗಿ. For the world, the year 2021 is not going to be good. ಮತ್ತು ಲೋಕದಲ್ಲಿರುವ ಜನರಿಗೆ 2021ನೇ ವರ್ಷವದು ಒಳ್ಳೆದಾಗಿರುವುದಿಲ್ಲ. But for the church, ಆದರೆ ಸಭೆಗಾಗಿ it is going to be the best moment of this year. ಈ ವರ್ಷವು ಸಭೆಗಾಗಿ ಒಳ್ಳೆ ಒಂದು The ಸಮಯದಾಗಿರುತ್ತದೆ. church will continue to grow stronger. ಮತ್ತು ಸಭೆ ಸತತವಾಗಿ ಬಲವಾಗಿ ಅದು ಬೆಳೆಯುತ್ತದೆ. The world may fail. ಲೋಕವದು ಬಿದ್ದು The ಹೋಗುತ್ತದೆ. economy may fail. ಎಲ್ಲ ಆರ್ಥಿಕ ಪರಿಸ್ಥಿತಿ ಬಿದ್ದು The ಹೋಗುತ್ತದೆ. people who had wealth and riches and property, they may lose everything. ಈ ಜನರು ಆಸ್ತಿ ಸಂಪತ್ತು ಎಲ್ಲವನ್ನು ಹೊಂದಿಕೊಂಡಿರುವವರು ಎಲ್ಲವನ್ನು But the ಕಳೆದುಕೊಳ್ಳುತ್ತಾರೆ. church will begin to gain everything. ಆದರೆ ಸಭೆ ಎಲ್ಲವೂ ಹಿಂತಿರುಗಿ ಅದು ಹೊಂದಿಕೊಳ್ಳುತ್ತದೆ. The church will become prosperous. ಸಭೆಯಲ್ಲಿ ಸಮೃದ್ಧಿ ಆಗುತ್ತದೆ. You will be blessed. ನೀವು ಆಶೀರ್ವಾದ ಹೊಂದುತ್ತೀರಾ. The church will be blessed. ಸಭೆಯ ಆಶೀರ್ವಾದ The ಹೊಂದುತ್ತದೆ. church will become stronger. ಸಭೆ ಹೆಚ್ಚಾಗಿ The ಬಲಗೊಳ್ಳುತ್ತದೆ. church will have unlimited anointing. ಮತ್ತು ಸಭೆಗೆ ಮಿತಿ ಇಲ್ಲದ The ಅಭಿಷೇಕವಿರುತ್ತದೆ. church will carry the healing power
power of God to the world ಈ outside. ಹೊರಗಿನ ಲೋಕಕ್ಕಾಗಿ ಸಭೆಯ ಒಂದು ಗುಣಪಡಿಸುವಿಕೆ ಬಲವನ್ನು ಅದು Your ಹೊಂದಿಕೊಳ್ಳುತ್ತದೆ. businesses will prosper. ನಿಮ್ಮ ವ್ಯಾಪಾರವು ಸಮೃದ್ಧಿ Your ಆಗುತ್ತದೆ. children will prosper. ನಿಮ್ಮ ಮಕ್ಕಳಲ್ಲೂ ಸಮೃದ್ಧಿ While ಆಗುತ್ತಾರೆ. the world may be going down, the church will be coming up. ಲೋಕದ ಜನರು ಕೆಳಗೆ ಹೋಗುತ್ತಿರುವಾಗ ಸಭೆಯದು ಮೇಲಕ್ಕೆ ಬರುತ್ತದೆ. This is the word of the Lord. ಇದು ದೇವರಿಂದ ಬಂದ ದೇವರ The ವಾಕ್ಯವಾಗಿದೆ. church will grow. ಸಭೆಯದು ಬೆಳೆಯುತ್ತದೆ. The church will expand. ಸಭೆಯಲ್ಲಿ The ವಿಸ್ತರಿಸಲ್ಪಡುತ್ತದೆ. church will enlarge. ಸಭೆಯಲ್ಲಿ The ಹೆಚ್ಚಾಗುತ್ತದೆ. church will be a light. ಸಭೆಯದು The ಬೆಳಕಾಗುತ್ತದೆ. church will be the salt to the earth. ಸಭೆ ಈ ಲೋಕಕ್ಕೆ ಉಪ್ಪಾಗುತ್ತದೆ. Wherever the church was persecuted and rejected and thrown away, ಎಲ್ಲೆಲ್ಲಿ ಸಭೆಯಲ್ಲಿ ತಿರಸ್ಕರಿಸಲ್ಪಡುತ್ತದೆ ಮತ್ತು ಅಲ್ಲಿ ಕೆಳಮಟ್ಟಕ್ಕೆ ಬರುತ್ತದೆ, now ಹೊರಗೆ the ಹಾಕಲ್ಪಟ್ಟಿದೆಯೋ people of the world will run to the church and say, what have you got? We want that peace. Where is the blessing come from? We want that blessing. From where do you have this joy, this anointing? The people of the world will ask the church for answers. ಮತ್ತು ಲೋಕದಲ್ಲಿರುವ ಜನರ ಸಭೆ ಪಡೆಗೆ ಓಡಿ ಬಂದು ಅವ್ರು ಹೇಳುತ್ತಾರೆ, ನಿಮ್ಮಲ್ಲಿ ಏನಿದೆ, ಯಾವ ದೇವರಿದ್ದಾನೆ ಎಂಬುದಾಗಿ ಹೇಳುತ್ತಾರೆ. ನಿಮ್ಮಲ್ಲಿರುವ ಆನಂದ ಏನಿದೆ ಎಂಬುದಾಗಿ ಕೇಳಿಕೊಂಡು ಸಭೆಗೆ ಆತುರತೆಯಿಂದ ಅವರು ಬರುವವರಾಗಿದ್ದಾರೆ. Are you ready for that? ನೀವು ಅದಕ್ಕಾಗಿ ಸಿದ್ಧರಾಗಿದ್ದೀರೋ? But there are many things as a church we need to do. ಸಭೆಯಾಗಿ ನಾವು ಬಹಳಷ್ಟು ಸಂಗತಿಗಳನ್ನು ನಾವು ಮಾಡಬೇಕಾಗಿದೆ. In the weeks to come, I will share about ವಾರಗಳು that. ಬರುವಾಗ ನಾನು ಅದನ್ನೆಲ್ಲವನ್ನು ಹೇಳುತ್ತೇನೆ. But the word for Harvest Church 2021. ಹಾರ್ವೆಸ್ಟ್ ಸಭೆಗಾಗಿ 2021 ವರ್ಷದ God ವಾಕ್ಯವು is saying to you, ದೇವರು ನಿಮಗೆ ಹೇಳ್ತಾ it's ಇದ್ದಾನೆ, time to launch out. ಈಗ ನಾವು ಆರಂಭಿಸುವುದು ಅಥವಾ ಹೊರಗೆ ಬರುವುದು, Time to make that fresh start. ಇನ್ನೊಂದು ಸಾರಿ ನೂತನವಾಗಿ ಅದನ್ನು ಪ್ರಾರಂಭ ಮಾಡುವುದಾಗಿದೆ. It's time to launch out into new territories. ಹೊಸ ಒಂದು ಮೇರೆಗಳಿಗೆ ನಾವು ಮುಂದೆ ಬರುವುದಾಗಿದೆ. It's time to launch out into Augusta. Are you listening, Rebecca and Isaac? ರೆಬೆಕ್ಕಾ ಅವರು ಐಸಾಕ್ ಅವ್ರನ್ನ ಕೇಳ್ತಾ ಇದ್ದೀರಾ? It's time to launch out in Augusta. ಅಗಸ್ಕಾಗೆ ಒಂದು ಹೋಗುವುದು ಅಥವಾ ಅಲ್ಲಿ Clement, ಪ್ರಾರಂಭ it's ಮಾಡುವ time to ಸಮಯವಾಗಿದೆ. launch out in Mazgaon. ಮಸ್ಗಾವ್ನಲ್ಲಿ ಪ್ರಾರಂಭ ಮಾಡುವ ಒಂದು God ಸಮಯದಾಗಿದೆ. willing, it's time to launch out in Mudol. ಮತ್ತು ದೇವರ ಚಿತ್ತ ಇರುವುದಾದರೆ ಮುದೋಳ್ನಲ್ಲಿ ನಾವು ಅದನ್ನು And ಪ್ರಾರಂಭಿಸಲಿಕ್ಕಿದ್ದೇವೆ. wherever as leaders you will go, ನಾಯಕರು ನೀವು ಎಲ್ಲೆಲ್ಲಿ ಹೋಗುತ್ತೀರೋ we will launch out in a new way. ನಾವು ಹೊಸ ರೀತಿಯಲ್ಲಿ ಎಲ್ಲ ಸಂಗತಿಗಳನ್ನು ಪ್ರಾರಂಭ Come on, clap ಮಾಡ್ಲಿಕ್ಕಿದ್ದೇವೆ. your hands and praise God. ನಾವು ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಸ್ತುತಿ So ಸಲ್ಲಿಸೋಣ. leaders, get ready. ನಾಯಕರು ನೀವು ಸಿದ್ಧರಾಗಿರಿ. Worship team, get ready. ಆರಾಧನಾ ತಂಡದವರು ನೀವು ಸಿದ್ಧರಾಗಿರಿ. Media team, don't sit, get ready. ಮೀಡಿಯಾ ತಂಡದವರು ನೀವು ಸುಮ್ಮನೆ ಕೂತುಕೊಳ್ಳಬೇಡಿ, ನೀವು Families, get ಸಿದ್ಧರಾಗಿರಿ. ready. ಕುಟುಂಬಗಳೇ ನೀವು We ಸಿದ್ಧರಾಗಿರಿ. have to launch out. ನಾವು ಪ್ರಾರಂಭ You ಮಾಡಬೇಕಾಗಿದೆ. failed in your business. ನಿಮ್ಮ ವ್ಯಾಪಾರದಲ್ಲಿ ಸೋತು Launch ಹೋಗಿರಬಹುದು. out into a new business. ಹೊಸ ಒಂದು ಬಿಸಿನೆಸ್ ಅನ್ನು ಪ್ರಾರಂಭ ಮಾಡಿರಿ. Whatever was lost in 2020, 2020 ಏನೇ ನೀವು ಕಳೆದುಕೊಂಡಿದ್ದೀರೋ pray with faith. ನಂಬಿಕೆಯಿಂದ ನೀವು ಪ್ರಾರ್ಥಿಸಿರಿ. Because Jesus said, ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ದಾನೆ, when he comes on the earth, ಆತನು ಈ ಭೂಲೋಕಕ್ಕೆ ಬಂದಾಗ will he find faith on the earth? ಈ ಲೋಕದಲ್ಲಿ ಆತನ ಒಂದು ನಂಬಿಕೆಯನ್ನು ಆತನು ನೋಡುತ್ತಾನೋ. If Jesus sees faith in your life, ಯೇಸು ಸ್ವಾಮಿ ನಿಮ್ಮ ನಾವು ಜೀವಿತದಲ್ಲಿ ಅದು ನಂಬಿಕೆ your ಆಗಿರುವಾಗ faith will bring the miracle. ಆ ಒಂದು ನಂಬಿಕೆ ಅದು ಮಹತ್ಕಾರವನ್ನು ತರುತ್ತದೆ. Come on, shout aloud, hallelujah. ಜೋರಾಗಿ ಅಲ್ಲ ಎಂಬುದಾಗಿ I am ಹೇಳಿಕೊಳ್ಳೋಣ. excited about this year. ಈ ವರ್ಷಕ್ಕಾಗಿ ನಾನು I want ಉತ್ಸುಕನಾಗಿದ್ದೇನೆ. to launch out to the nations. ನಾನು ರಾಷ್ಟ್ರಗಳಿಗೆ ನಾನು ಮುಂದೆ I want to ಹೋಗ್ಬೇಕೆಂಬುದಾಗಿ launch ಬಯಸ್ತಾ out to the ಇದ್ದೇನೆ. villages. ಹಳ್ಳಿಗಳಿಗೆ ನಾನು And ಹೋಗ್ಬೇಕೆಂಬುದಾಗಿ it ನಾನು is ಬಯಸ್ತಾ starting ಇದ್ದೇನೆ. from January. ಜನವರಿ ತಿಂಗಳಿಂದ ಪ್ರಾರಂಭ Don't ಮಾಡುತ್ತೇವೆ. wait for another year to get over. ಇನ್ನೊಂದು ವರ್ಷ ಅದು ಮುಗಿದು ಹೋಗುವುದಕ್ಕಾಗಿ ನಾವು Start ಕಾಯುವುದು from ಬೇಡ. this moment onwards. ಈ ಗಳಿಗೆಯಿಂದಲೇ ನಾವು ಪ್ರಾರಂಭ ಮಾಡೋಣ. If you are hungry for God, ದೇವರಿಗಾಗಿ ನೀವು ಹಸಿವೆ if you ಉಳ್ಳವರಾಗಿರುವುದಾದರೆ, are desiring the scriptures, ವಾಕ್ಯಗಳಿಗಾಗಿ ನೀವು ಆಸಕ್ತಿ ಉಳ್ಳವರಾಗಿರುವುದಾದರೆ, nothing will stop you this year. ಈ ವರ್ಷದಲ್ಲಿ ಯಾವ ಸಂಗತಿ ನಿಮ್ಮನ್ನು ತಡೆಯಲಿಕ್ಕೆ No one will ಆಗುವುದಿಲ್ಲ. stop you this year. ಈ ವರ್ಷದಲ್ಲಿ ಯಾರು ನಿಮ್ಮನ್ನು ತಡೆಯಲಿಕ್ಕೆ Oh, God will ಆಗುವುದಿಲ್ಲ. rebuild your life. ದೇವರು ಇನ್ನೊಂದ್ಸಾರಿ ನಿಮ್ಮ ಜೀವಿತವನ್ನು God will ಕಟ್ಟುತ್ತಾನೆ. revive His church. ದೇವರ ಸಭೆಯನ್ನು God ಉಜ್ಜೀವನಗೊಳಿಸುತ್ತಾನೆ. will prosper His people. ದೇವರು ತನ್ನ ಜನರನ್ನು ಸಮೃದ್ಧಿಗೊಳಿಸುತ್ತಾನೆ. Every word that is coming out of my lips this morning, ನಮ್ಮ ಬಾಯಿಂದ ಬರುವ ಪ್ರತಿಯೊಂದು ವಾಕ್ಯವು ಈ ಬೆಳಗಿನ let it be ಸಮಯದಲ್ಲಿ the word of God. ಅದು ದೇವರ ಒಂದು Let it ವಾಕ್ಯವಾಗಿರಲಿ, be the promise of God. ದೇವರ ವಾಗ್ದಾನದಾಗಿರಲಿ, And may it bring a great transformation in our lives. ಮತ್ತು ನಮ್ಮ ಜೀವಿತದಲ್ಲಿ ದೊಡ್ಡ ಒಂದು ಬದಲಾವಣೆ ರೂಪಾಂತರದ ತರಲಿ. Launch out. ಹೊರಗೆ ನೀವು ಹೋಗಿರಿ ಅಥವಾ ಪ್ರಾರಂಭಿಸಿರಿ. Say everyone after me. Launch out. ಪ್ರಾರಂಭಿಸಿರಿ. ಪ್ರಾರಂಭಿಸಿರಿ. Any other ಬಲೆಗಳನ್ನು ಹಾಕಿ. Okay. The King James version is ಕಿಂಗ್ ಜೇಮ್ಸ್ ವರ್ಷನ್ ಈ ರೀತಿಯಾಗಿ ಹೇಳುತ್ತದೆ. launch out. ಮತ್ತು ನಾವು ನೋಡುವಾಗ ಅದು ಪ್ರಾರಂಭ ಎಂಬುದಾಗಿ ನಾವು Listen, ನೋಡಿಕೊಳ್ಳುತ್ತೇವೆ. listen. Okay. Children and all, don't get disturbed. Okay, listen. And write this down. Launch out into deep waters. ಮತ್ತು ಆಳವಾದ ಒಂದು ನೀರಿನಲ್ಲಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. Okay, say it loudly after me. Launch out into deep waters. ಆಳವಾದ ನೀರಿನಲ್ಲಿ ಆಳವಾದ ನೀರಿನಲ್ಲಿ ನಿಮ್ಮ ಬಲೆಗಳನ್ನು ಹಾಕಿರಿ. ನಿಮ್ಮ ಬಲೆಗಳನ್ನು ಹಾಕಿರಿ.
This year, ಈ ವರ್ಷ don't just play on the sand by the seashore. ಮತ್ತು ಸಮುದ್ರ ದಡಕ್ಕೆ ಕೂತ್ಕೊಂಡು ನೀವು ಉಸುಕಿನಲ್ಲಿ ಆಟ ಆಡಬೇಡ್ರಿ. Don't just go to the beach and get your feet wet and come back. ಮತ್ತು ಸಮುದ್ರ ಕಡೆ ಹೋಗಿ ನಿಮ್ಮ ಕಾಲುಗಳು ಮಾತ್ರ ಅಲ್ಲಿ ತೋಯಿಸಿಕೊಂಡು ನೀವು ಬರಬೇಡ್ರಿ. Somehow this year Harvest Church, many of us were in Goa enjoying. ಹಾರ್ವೆಸ್ಟ್ ಸಭೆಯಲ್ಲಿ ಮತ್ತು ಕಳೆದ ವರ್ಷದಲ್ಲಿ ಬಹಳಷ್ಟು ಜನರು ಗೋವಾದಲ್ಲಿ ಇದ್ದರು. But none of us launched out. ಯಾರು ಅಲ್ಲಿ ಯಾವುದನ್ನು ಪ್ರಾರಂಭ ಮಾಡಿಲ್ಲ. Just got wet and came back. ಬೇರೆ ಸುಮ್ಮನೆ ಅಲ್ಲಿ ತೋಯಿಸಿಕೊಂಡು ಬಂದ್ರು. Spiritually this year, ಆತ್ಮಿಕವಾಗಿ ಈ ವರ್ಷದಲ್ಲಿ go deep. ಆಳವಾಗಿ ನೀವು ಹೋಗಿರಿ. Tell your neighbor, go deep. ನಿಮ್ಮ ಪಕ್ಕದವರಿಗೆ ಹೇಳಿರಿ, ಆಳವಾಗಿ ಹೋಗಿರಿ. If you are only on the beach, ನೀವು ಬೇರೆ ಸಮುದ್ರ ದಡದಲ್ಲಿ ಇರುವಾಗ you'll just play with some sand like children and make some things and toys. ಚಿಕ್ಕ ಮಕ್ಕಳು ಯಾವ ರೀತಿಯಾಗಿ ಆಟ ಆಡ್ತಾರೋ ಆ ರೀತಿಯಾಗಿ ನೀವು ಮಾಡುವುದು ಬೇಡ. But when you go deep inside, ಆದ್ರೆ ನೀವು ಆಳವಾಗಿ ನೀವು ಒಳಗೆ ಹೋಗಿರಿ. you know where we get pearls and treasures? ಅಲ್ಲಿ ಮುತ್ತು ಅಥವಾ ಅಲ್ಲಿ ಇರುವ ಸಂಪತ್ತು ಹೇಗೆ ಸಿಗ್ತದೆ ನಿಮಗೆ ಗೊತ್ತಿದೆಯೋ? The depths of the ocean. ಸಮುದ್ರದ ಒಂದು ಆಳದಲ್ಲಿ ನಾವು ಹೋಗಬೇಕು. Amen. Go deep in the Bible. ಸತ್ಯವೇದದಲ್ಲಿ ನೀವು ಆಳವಾಗಿ ನೀವು ಹೋಗಿರಿ. Launch out deep into prayer. ಪ್ರಾರ್ಥನೆಯಲ್ಲಿ ನೀವು ಆಳವಾಗಿ ನೀವು ಮುಂದೆ ಪ್ರಾರಂಭಿಸಿರಿ. And then you tell me by this year end if you will not get a catch of your blessings. ಮತ್ತು ನೀವು ಬಂದು ನಮಗೆ ಹೇಳಿರಿ, ಈ ವರ್ಷದ ಕೊನೆಯಲ್ಲಿ ನೀವು ನಿಮ್ಮ ಆಶೀರ್ವಾದವನ್ನು ಹೊಂದಿಕೊಂಡಿಲ್ಲದಿದ್ದರೆ. To launch out means ಮತ್ತು ಪ್ರಾರಂಭಿಸುವ ಎಂಬುದಾಗಿ ನೋಡುವಾಗ to make a start ಅದು ಒಂದು ಪ್ರಾರಂಭವಾಗಿದೆ on a new and challenging enterprise. ಮತ್ತು ನಾವು ನೋಡುವಾಗ ಹೊಸದಾಗಿ ಒಂದು ಸವಾಲುಗಳೆಲ್ಲ ಮುಂದುವರಿಯುವುದಾಗಿದೆ. To launch out means ಲಾಂಚ್ ಔಟ್ ಅಥವಾ ಪುನಃ ಸ್ಥಾಪಿಸುವುದೆಂಬುದಾಗಿ to ನೋಡುವಾಗ begin doing something that is new ಯಾವ ಹೊಸ ಸಂಗತಿಯಾದ ಇನ್ನೊಂದು ಸಾರಿ ಅದನ್ನು ಪ್ರಾರಂಭ ಮಾಡುವುದು and very different ಅದು ಬೇರೆ ವ್ಯತ್ಯಸ್ತ ರೀತಿಯಲ್ಲಿ from what you have been doing before. ಮುಂದೆ ನೀವೇನು ಮಾಡ್ತಾ ಇದ್ದೀರಿ ಅದಕ್ಕಿಂತ. I wish you all were writing what I'm saying. ನಾವ್ ಏನ್ ಹೇಳ್ತಾ ಇದ್ದೀವಿ ನೀವು ಬರೆದುಕೊಳ್ಳುವುದಾದ್ರೆ ಒಳ್ಳೇದಾಗ್ತಾ ಇತ್ತು. This meaning is very important. ಇದರ ಅರ್ಥ ಅದು ಅತಿ ಪ್ರಾಮುಖ್ಯವಾಗಿದೆ. To launch out means ಮತ್ತು ನಾವು ಹೊಸದಾಗಿ ಪ್ರಾರಂಭಿಸುವುದು ಎಂಬುದಾಗಿ to ನೋಡುವಾಗ begin doing something that is new. ಯಾವುದು ಹೊಸದಾಗಿದೆ ಅದನ್ನು ಇನ್ನೊಂದು ಸಾರಿ ಪ್ರಾರಂಭ Why ಮಾಡುವುದಾಗಿದೆ. Christians are not blessed? ಯಾಕೆ ಕ್ರೈಸ್ತರು ಆಶೀರ್ವಾದ They ಹೊಂದಿಲ್ಲ? do the same old things again and again. ಯಾಕೆಂದ್ರೆ ಹಳೆ ಸಂಗತಿಗಳು ಪದೇ ಪದೇ ಆಗಿ ಅದನ್ನೇ ಅವರು ಮಾಡ್ತಾ They don't do ಇದ್ದಾರೆ. anything new. ಯಾವುದು ಹೊಸದಾಗಿ ಅವರು ಮಾಡುವುದಿಲ್ಲ. Same song, ಅದೇ ಹಾಡುಗಳು, same prayer, ಅದೇ ಪ್ರಾರ್ಥನೆ, same biryani, ಅದೇ ಒಂದು ಬಿರಿಯಾನಿ, same clothes, ಅದೇ ಬಟ್ಟೆಯನ್ನು same ಹಾಕಿಕೊಳ್ಳುವುದು, look. ಅದೇ ಒಂದು ನೋಟವು, Everything is same. ಎಲ್ಲವೂ ಒಂದು ಅದೇ ರೀತಿಯಾಗಿದೆ. But 2021, ಆದ್ರೆ 2021 launch out and do something new. ನೀವು ಹೊರಗೆ ಹೋಗಿ ಏನಾದ್ರೂ ಹೊಸದನ್ನು ನೀವು ಮಾಡಿರಿ. Come on, shout aloud, hallelujah. ಜೋರಾಗಿ ಹಲ್ಲೆ ಎಂಬುದಾಗಿ ಹೇಳು. Tell your neighbor, do something new. ನಿಮ್ಮ ಪಕ್ಕದವರಿಗೆ ಹೇಳಿರಿ, ಏನಾದ್ರೂ ಹೊಸದಾಗಿ ಮಾಡಿರಿ. Worship team, don't do the same things again. ಆರಾಧನಾ ತಂಡದವರು ಅದೇ ಒಂದು ಸಂಗತಿ ಇನ್ನೊಂದು ಸಾರಿ ಮಾಡಬೇಕು. Leaders, don't come the same time you are coming, 10 o'clock, 10:30. ಮತ್ತು ನಾಯಕರು ನೀವು ಬರುವ ಸಮಯದಲ್ಲಿ ಅದೇ ರೀತಿಯಾಗಿ 10:10ವರೆಗೆ ಬರಬೇಡಿರಿ. Okay, church members, don't come after 9:30. ಸಭೆ ಸದಸ್ಯರೇ 9:30 ಆದ ನಂತರ ನೀವು ಬರಬೇಡ್ರಿ. You know, we miss many things because we don't honor the King of Kings. ನೀವು ರಾಜಾದಿ ರಾಜನ ಗೌರವ ಸಲ್ಲಿಸದಿದ್ದರೆ ನೀವು ಬಹಳ ಸಂಗತಿಗಳನ್ನು That's why ಕಳೆದುಕೊಳ್ಳುತ್ತೀರಾ. we miss out many things in our lives. ನಮ್ಮ ಜೀವಿತದಲ್ಲಿ ಬಹಳಷ್ಟು ಸಂಗತಿಗಳನ್ನು ತಪ್ಪಿಸಿಕೊಳ್ಳುತ್ತೇವೆ. So to launch out, ನಾವು ಹೊಸದಾಗಿ ಪ್ರಾರಂಭ ಮಾಡುವಾಗ begin doing something that is new and different. ಯಾವುದು ಸಂಗತಿ ಹೊಸದಾಗಿ ವ್ಯತ್ಯಸ್ತವಾಗಿದೆ ಅದನ್ನು ಪ್ರಾರಂಭ Please ಮಾಡಬೇಕಾಗಿದೆ. stop doing what you have done in 2020. 2020ರಲ್ಲಿ ಏನ್ ಮಾಡಿದರೆ ಅದನ್ನು ಮಾಡುವುದನ್ನು ನಿಲ್ಲಿಸಿ ಬಿಡಿರಿ. Do something different. ಏನಾದ್ರೂ ವ್ಯತ್ಯಸ್ತವಾದ ಸಂಗತಿ ನೀವು ಮಾಡಿರಿ. To launch out means ಮತ್ತು ನಾವು ಪ್ರಾರಂಭ ಮಾಡುವುದೆಂಬುದಾಗಿ to ನೋಡುವಾಗ throw forward. ಮುಂದೆ ನಾವು ಹೋಗುವುದಾಗಿದೆ, Throw forward. ಮುಂದೆ ನಾವು ಚೆಲ್ಲುವುದಾಗಿದೆ, ಮುಂದೆ ಜಿಗಿಯೋದಾಗಿದೆ. ಮುಂದೆ ಜಿಗುವುದಾಗಿದೆ. Okay, you throw yourself forward. ನಿಮ್ಮನ್ನು ನೀವು ಮುಂದೆ ನೀವು ಜಿಗಿಯುವಂತೆ You jump ಮಾಡಬೇಕು. forward. ನೀವು ಮುಂದೆ ಜಿಗಿಯಬೇಕು. You don't have a small faith. ನೀವು ಚಿಕ್ಕ ನಂಬಿಕೆ ನೀವು ಇಟ್ಟುಕೊಳ್ಳಬೇಡಿ. You're not going to have little faith. ಸ್ವಲ್ಪ ನಂಬಿಕೆ ನೀವು ಇಟ್ಟುಕೊಳ್ಳುವುದು ಬೇಡ. But you're going to have a leap of faith. ಮತ್ತು ನೀವು ಹೆಚ್ಚಾದ ನಂಬಿಕೆ ನೀವು ಇಟ್ಟುಕೊಳ್ಳಬೇಕು. Hallelujah. Hallelujah. If you catch what I'm saying in your spirit, ನಾನು ಏನು ಹೇಳ್ತಾ ಇದ್ದೆ ಅದನ್ನು ನೀವು ಆತ್ಮದಲ್ಲಿ and ಹಿಡಿದುಕೊಳ್ಳುವುದಾದರೆ, if you will do what the scripture says, ಅದರ ವಚನ ಭಾಗ ಏನು ಹೇಳ್ತಾ ಇದೆ ಅದನ್ನು ನೀವು ಮಾಡುವುದಾದರೆ, our church will double in this year. ಈ ವರ್ಷದಲ್ಲಿ ನಮ್ಮ ಸಭೆ ಅದು 2ರಷ್ಟು ಆಗುತ್ತದೆ. Leaders, if we launch out, ಸಭೆ ನಾಯಕರು ನೀವು ಹೊರಗೆ if ಹೋಗುವಾಗ, all of us launch out into the deep scriptures, ನಾವು ಎಲ್ಲರೂ ಸೇರಿ ವಚನ ಭಾಗದಲ್ಲಿ ಆಳವಾಗಿ ಮುಂದೆ ಹೋಗುವಾಗ your family will be different. ನಿಮ್ಮ ಕುಟುಂಬ ಅದು ಬೇರೆಯಾಗಿರುತ್ತದೆ. Amen. ಆಮೆನ್.
जोर से बोलिए आमेन. ಜೋರಾಗಿ ಆಮೆನ್ ಎಂಬುದಾಗಿ To ಹೇಳೋಣ. launch out means to release. ಹೊಸದಾಗಿ ಪ್ರಾರಂಭ ಮಾಡುವುದು ಎಂಬುದಾಗಿ ನೋಡುವಾಗ ಅದು ಬಿಡುಗಡೆ ಮಾಡುವುದಾಗಿದೆ. Launch out means to send off. ಲಾಂಚ್ ಔಟ್ ಎಂಬುದಾಗಿ ನೋಡುವಾಗ ಅದು ಕಳಿಸುವುದಾಗಿದೆ. Amen. ಆಮೆನ್. You know, when a rocket takes off, ಮತ್ತು ರಾಕೆಟ್ ಅದು ಮೇಲಕ್ಕೆ ಏರುವಾಗ there's a launching pad. ಅಲ್ಲಿ ಲಾಂಚಿಂಗ್ ಪ್ಯಾಡ್ ಇರುತ್ತದೆ. They put the rocket on the launching pad. ಆ ರಾಕೆಟ್ ಅನ್ನು ಲಾಂಚಿಂಗ್ ಪ್ಯಾಡ್ ನಲ್ಲಿ ಇಡುತ್ತಾರೆ. When the countdown goes 3, 2, 1, ಅಲ್ಲಿ ಎಣಿಕೆ ಪ್ರಾರಂಭವಾಗುವಾಗ the rocket shoots up. ಆ ರಾಕೆಟ್ ಅದು ಮೇಲಕ್ಕೆ ಹಾರುತ್ತದೆ. If your launching pads are ready, ನಿಮ್ಮ ಲಾಂಚಿಂಗ್ ಪ್ಯಾಡ್ ಅದು ಸಿದ್ಧವಾಗಿರುವುದಾದರೆ the Lord will shoot you up like a rocket. ಮತ್ತು ರಾಕೆಟ್ ಹಾಗೆ ದೇವರತ ನಿಮ್ಮನ್ನು ಮೇಲಕ್ಕೆ ಏರಿಸ್ತಾನೆ. Amen. ಆಮೆನ್. Whatever slow speed that you had in 2020 and all these years, 2020 ಅಥವಾ ಇಷ್ಟು ವರ್ಷಗಳಿಂದ ನೀವು ಯಾವ ನಿಧಾನ ವೇಗವನ್ನು ಇಟ್ಟುಕೊಂಡಿದ್ದೀರೋ God will increase your speed this year. ಈ ವರ್ಷದಲ್ಲಿ ದೇವರು ನಿಮ್ಮ ವೇಗವನ್ನು ಆತನು ಹೆಚ್ಚುಪಡಿಸುತ್ತಾನೆ. Amen. ಆಮೆನ್. God will increase your speed this year. ಈ ವರ್ಷದಲ್ಲಿ ದೇವರು ನಿಮ್ಮ ವೇಗವನ್ನು ಆತನು ಹೆಚ್ಚಿಸುತ್ತಾನೆ. You know, when there are aircrafts taking off, ಏರ್ಕ್ರಾಫ್ಟ್ ಅದು ಮೇಲಕ್ಕೆ ಹೋಗುವಾಗ they are in a queue to take off. ಮತ್ತು ಅದು ವಿಮಾನ ಹಾರುವುದಕ್ಕಾಗಿ ಸಾಲಿನಲ್ಲಿ ನಿಲ್ಲುವಾಗ Sometimes some flights are delayed because the runway, there's a traffic jam on the runway. ಕೆಲವು ಸಾರಿ ರನ್ವೇಲಿ ಏನೋ ಒಂದು ತೊಂದರೆ ಇರುವುದಕ್ಕಾಗಿ ಅದು ತಡೆ ಆಗುತ್ತದೆ. But the pilot who is taking off the last, ಮತ್ತು ಪೈಲಟ್ ಅನ್ನು ಅದನ್ನು ಮೇಲೆ ತೆಗೆದುಕೊಂಡು ಹೋಗುತ್ತಿರುವ once he ಸಮಯದಲ್ಲಿ starts flying, ಅದನ್ನು ಹಾರುವ ಒಂದು he ಸಮಯದಲ್ಲಿ will accelerate the speed of the aircraft. ಆತನು ಆ ಒಂದು ವಿಮಾನದ ವೇಗವನ್ನು ಆತನು ಹೆಚ್ಚಿಸುತ್ತಾನೆ. And when he accelerates the speed, ಆ ವೇಗವನ್ನು ಆತನು ಹೆಚ್ಚಿಸುವಾಗ he will reach the destination. ಆತನು ಆ ಗುರಿಯನ್ನು ಆತನು ತಲುಪುತ್ತಾನೆ. The same time, although he started late. ಅದೇ ರೀತಿಯಾಗಿ ನೋಡುವಾಗ ಅದೇ ಸಮಯದಲ್ಲಿ ಆತನು ತಡವಾಗಿ ಸಹ Because ಪ್ರಾರಂಭಿಸುತ್ತಾನೆ. in the air, ಯಾಕೆಂದ್ರೆ ಗಾಳಿಯಲ್ಲಿ the pilot will increase the speed. ಆ ಒಂದು ಗಾಳಿಯಲ್ಲಿ ಆ ಪೈಲಟ್ ನ ವೇಗವನ್ನು ಹೆಚ್ಚಿಸುತ್ತಾನೆ. Even though there was a delay, ಅಲ್ಲಿ ಆ ತಡಗಳು ಇದ್ದರೂ ಸಹ he still reached the destination on time. ಸರಿಯಾದ ಸಮಯಕ್ಕೆ ಆತನು ತನ್ನ ಗುರಿಯನ್ನು ಆತನು ತಲುಪುತ್ತಾನೆ. Whatever delay was there in your life, ನಿಮ್ಮ ಜೀವಿತದಲ್ಲಿ ಯಾವೊಂದು ತಡೆಗಳು ಅಡ್ಡಿಗಳು ಇರುವುದಾದರೂ ಸಹ, whatever financial delay was there, ಹಣಕಾಸಿನ ಯಾವುದೇ ತಡಗಳು ಇರುವುದಾದರೂ ಸಹ, whatever delay may have been in 2020, 2020 ಯಾವೊಂದು ಅಡ್ಡಿಗಳು ತಡೆಗಳು as ಇದ್ದರೂ ಸಹ, you launch out this year, ಈ ವರ್ಷದಲ್ಲಿ ಹೊಸದಾಗಿ ಪ್ರಾರಂಭ ಮಾಡುವಾಗ God will increase your speed, ದೇವರು ನಿಮ್ಮ ವೇಗವನ್ನು ಆತನು and you ಹೆಚ್ಚಿಸುತ್ತಾನೆ. will reach that place on time. ಸರಿಯಾದ ಸಮಯಕ್ಕೆ ಆ ಸ್ಥಳಕ್ಕೆ ನೀವು ಹೋಗಿ Come on, ತಲುಪುತ್ತೀರಾ. clap your hands and praise the name of ಚಪ್ಪಾಳೆ Jesus. ತಟ್ಟುತ್ತಾ ದೇವರ ನಾಮಕ್ಕೆ ನಾವು ಸ್ತುತಿ ಸಲ್ಲಿಸೋಣ. It's time to launch out. ಈಗ ನಾವು ಪ್ರಾರಂಭ ಮಾಡುವ ಸಮಯವಾಗಿದೆ. Let's go to Luke chapter 5. ಲೂಕನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ನಾವು ಹೋಗೋಣ. I will be sharing a series this January ಮತ್ತು ಹಂತ ಹಂತವಾಗಿ ಒಂದು ಜನವರಿ ತಿಂಗಳಲ್ಲಿ ಹಂಚುವಾಗ from the life of Peter, ಪೇತ್ರನ ಒಂದು ಜೀವಿತದ ಬಗ್ಗೆ. because Jesus is saying to Peter in Luke chapter 5, ಏಕೆಂದ್ರೆ ಯೇಸು ಸ್ವಾಮಿ ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಪೇತ್ರನಿಗೆ ಅಂತ ಹೇಳ್ತಾ Peter, ಇದ್ದಾನೆ. launch out into the deep ಮತ್ತು ದೇವರು ಹೇಳ್ತಾನೆ, ಪೇತ್ರನೇ ನೀನು ಆಳವಾಗಿ ನೀನು ಹೋಗು and ಎಂಬುದಾಗಿ, let down the nets for a catch. ಮತ್ತು ಅಲ್ಲಿ ಹೋಗಿ ನೀನು ಮೀನುಗಳಿಗಾಗಿ ನೀನು ಬಲೆಯನ್ನು ಬೀಸು. Before we go there, let's start with verse 1. ಮತ್ತು ನಾವಲ್ಲಿ ಹೋಗೋದಕ್ಕಿಂತ ಮುಂಚೆ 1ನೇ ವಚನದಿಂದ ನಾವು And ಪ್ರಾರಂಭಿಸೋಣ. Melagren will read it in Kannada. ಮತ್ತು ಕನ್ನಡದಲ್ಲಿ ನಾವು ಓದಿಕೊಳ್ಳೋಣ. Maybe 10 minutes, then we will close. 10 ನಿಮಿಷ ಆದ ನಂತರ ಮುಗಿಸ್ಲಿಕ್ಕಿದ್ದೇವೆ. One day, as Jesus was standing by the lake of Gennesaret, the people were crowding around him and listening to the word of God. Look at it in your Bibles, please. ನಿಮ್ಮ ಸತ್ಯವೇದದಲ್ಲಿ ನೀವು ನೋಡಿಕೊಳ್ಳಿರಿ. No Bibles, please share it with someone. ಸತ್ಯವೇದದಲ್ಲಿ ಇರುತ್ತಾರೆ ನಿಮ್ಮ ಪಕ್ಕದವರ ಕಡೆ ನೋಡಿಕೊಳ್ಳಿರಿ. Okay, next week, I want to see every person with your Bible. If you don't have Bibles, you ask me. I will give you 2 Bibles if you want. ಮುಂದಿನ ವಾರ ಎಲ್ಲರೂ ನೀವು ಸತ್ಯವೇದ ತೆಗೆದುಕೊಂಡು ಬನ್ನಿರಿ. ನಿಮ್ಮಲ್ಲಿ ಸತ್ಯವೇದ ಇಲ್ಲದಿರುವುದಾದರೆ ಸಭಾಪಾಲಕರಿಗೆ ಕೇಳಿರಿ, ಅವರು ನಿಮಗೆ ಕೊಡುತ್ತಾರೆ. Okay, so next week I will check if all of you are carrying Bibles. ಮುಂದಿನ ವಾರದಲ್ಲಿ ನಿಮಗೆ ಪರೀಕ್ಷೆ ಮಾಡುತ್ತೇವೆ, ನೀವು ಸತ್ಯವೇದ ತಂದಿದ್ದೀರೋ ಇಲ್ಲ ಎಂಬುದಾಗಿ. Okay, so let's share the Bible today. ನಾವು ಒಬ್ಬರೊಬ್ಬರೊಟ್ಟಿಗೆ ನಮ್ಮ ಸತ್ಯವೇದ ಈ ದಿನ ಹಂಚಿಕೊಳ್ಳೋಣ. Please read in Kannada. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನಿಜರೇತ್ ಕೆರೆಯ ಆಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. One verse. Okay. Everyone say listening to the word. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದು. ದೇವರ ವಾಕ್ಯ ಕೇಳಿಸಿಕೊಳ್ಳುವುದು. So Jesus comes by the lake. ಮತ್ತು ಯೇಸು ಸ್ವಾಮಿ ಅಲ್ಲಿ ಬರುತ್ತಾನೆ. All the people are crowding him. ಮತ್ತು ಎಲ್ಲ ಜನರು ಅದನ್ನು ಆವರಿಸಿಕೊಳ್ಳುತ್ತಾರೆ. But they are listening to the word of God. ಆದರೆ ಅವರು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇದ್ದಾರೆ. Verse 2. ಮತ್ತು 2ನೇ ವಚನ. He saw at the water's edge 2 boats left
left there by the fishermen who were washing their nets. ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. He got into one of the boats, the one belonging to Simon, and asked him to put out a little from shore. There he sat down and taught the people from the boat. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನ್ ಒಂದು ದೋಣಿಯನ್ನು ಆತನು ಹತ್ತಿ ದಡದಲ್ಲಿ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. So you get the picture there when you read this. ನೀವು ಅದನ್ನು ಓದುವಾಗ ನಿಮಗೆ ಚಿತ್ರೀಕರಣ ಆಗ್ತಾ ಇದೆಯೋ? Jesus coming and teaching the word of God. ಯೇಸು ಸ್ವಾಮಿಯಲ್ಲಿ ಬಂದು ದೇವರ ವಾಕ್ಯವನ್ನು ಕಲಿಸುತ್ತಾ And ಇದ್ದಾನೆ. he takes one of the boats that belongs to Simon. ಮತ್ತು ಸಿಮೋನಿಗೆ ಸಂಬಂಧಪಟ್ಟ ಒಂದು ದೋಣಿಯನ್ನು ಆತನು ತೆಗೆದುಕೊಳ್ಳುತ್ತಾನೆ. And he's in the boat and he's sharing the word of God. ಆತನು ಆ ದೋಣಿಯಲ್ಲಿ ಇದ್ದುಕೊಂಡು ಆತನು ದೇವರ ವಾಕ್ಯವನ್ನು ಆತನು ಹಂಚುತ್ತಾ ಇದ್ದಾನೆ. The first thing we need to do in this year. ಈ ವರ್ಷದಲ್ಲಿ ನಾವು ಮಾಡುವ ಮೊದಲನೇ ಸಂಗತಿ ಇದಾಗಿದೆ. First thing we need to do in this year ಈ ವರ್ಷದಲ್ಲಿ ಮಾಡುವ ಮೊದಲನೇ ಸಂಗತಿಯು is allow Jesus into your boat. ಯೇಸು ಸ್ವಾಮಿಯನ್ನು ನಿಮ್ಮ ದೋಣಿಯಲ್ಲಿ ಆತನಿಗೆ ಅವಕಾಶ ಮಾಡಿಕೊಡಬೇಕು. Your boat represents your life. ಆ ದೋಣಿಯು ನಿಮ್ಮ ಜೀವಿತಕ್ಕೆ ಅದು ಸೂಚನೆಯಾಗಿದೆ. Your boat represents your business. ಆ ಒಂದು ದೋಣಿಯು ನಿಮ್ಮ ಒಂದು ವ್ಯಾಪಾರಕ್ಕೆ ಅದು ಸೂಚನೆಯಾಗಿದೆ. Okay, your boat represents your finances or your business. ಆ ಒಂದು ದೋಣಿ ನಾವು ನೋಡುವಾಗ ನಿಮ್ಮ ಹಣಕಾಸು ಅಥವಾ ನಿಮ್ಮ ವ್ಯಾಪಾರಕ್ಕೆ ಅದು ಸಂಬಂಧವಾಗಿದೆ. Allow Jesus into your life. ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಬರುವಂತೆ ಅವಕಾಶ ಮಾಡಿಕೊಡಿರಿ. No Jesus in your family. ನಿಮ್ಮ ಕುಟುಂಬದಲ್ಲಿ ಯೇಸು ಸ್ವಾಮಿ ಇಲ್ಲದಿರುವಾಗ you will not receive anything from God. ದೇವರಿಂದ ನೀವು ಏನನ್ನು ಸ್ವೀಕರಿಸಿಕೊಳ್ಳುವುದು ಏನನ್ನು ಅನುಭವಿಸುವುದಿಲ್ಲ. If Jesus is not there in your business, ನಿಮ್ಮ ವ್ಯವಹಾರದಲ್ಲಿ ಯೇಸು ಸ್ವಾಮಿ ಇಲ್ಲದೆ ಇರುವಾಗ, in your job, ನಿಮ್ಮ ಕೆಲಸದಲ್ಲಿ, in your education, ನಿಮ್ಮ ವಿದ್ಯಾಭ್ಯಾಸದಲ್ಲಿ, in your future, ನಿಮ್ಮ ಭವಿಷ್ಯದಲ್ಲಿ, in your marriage, ನಿಮ್ಮ ಮದುವೆಯಲ್ಲಿ, then everything fails. ಎಲ್ಲವಲ್ಲಿ ಸೋತು ಹೋಗುತ್ತದೆ. So Jesus was in the boat of Simon Peter. ಆದ ಕಾರಣ ಯೇಸು ಸ್ವಾಮಿ ಸೀಮೋನ್ ಪೇತ್ರನ ದೋಣಿಯಲ್ಲಿ ಆತನಿದ್ದಾನೆ. Now the picture is Jesus taught the word. ಇಲ್ಲಿ ಒಂದು ಚಿತ್ರೀಕರಣ ನೋಡುವಾಗ ಯೇಸು ಸ್ವಾಮಿಯಲ್ಲಿ ವಾಕ್ಯವನ್ನು ಆತನು ಕಲಿಸುತ್ತಾ ಇದ್ದಾನೆ. And his focus from the crowd is coming to Peter now. ಆ ಜನಸಮೂಹವನ್ನು ನೋಡಿಕೊಂಡು ಅದ ನಂತರ ಆತನು ಪೇತ್ರನ ಬಳಿಗೆ ಆತನು ಬರ್ತಾ ಇದ್ದಾನೆ. And Jesus is saying to Peter in verse 4, 4ನೇ ವಚನದಲ್ಲಿ ದೇವರು ಯೇಸು ಸ್ವಾಮಿ ಆತನ ಪೇತ್ರನಿಗೆ ಹೇಳ್ತಾ ಇದ್ದಾನೆ, put out into deep waters and let down the nets for a catch. ಮಾತನಾಡದ ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಯನ್ನು ಹಾಕಿರಿ ಎಂದು ಹೇಳಿದನು. Verse 5, 5ನೇ ವಚನ, Simon answered, ಸಿಮೋನನಲ್ಲಿ ಉತ್ತರ ಕೊಡುತ್ತಾನೆ, Master, we worked hard all night and haven't caught anything, but because you say so, I will let down the nets. ಗುರುವೇ, ನಾವು ರಾತ್ರಿಯಲ್ಲೇ ಪ್ರಯಾಸಪಟ್ಟು ನಮಗೆ ಏನು ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. The word of God taught to the people, ಮತ್ತು ದೇವರು ಆತನ ವಾಕ್ಯಗಳನ್ನು ಜನರಿಗೆ ಆತನು ಕಲಿಸಿದಾಗ, but a specific word to Peter. ವಿಶೇಷವಾದ ಒಂದು ಮಾತು ಅಥವಾ ವಾಕ್ಯ ಪೇತ್ರನಿಗಾಗಿದೆ. The Rhema word for our lives. ನಮ್ಮ ಜೀವಿತಕ್ಕಾಗಿರುವ ರೇಮಾ ವಾಕ್ಯ ಅದಾಗಿದೆ. When we get a specific word from God, ದೇವರಿಂದ ವಿಶೇಷವಾದ ವಾಕ್ಯ ನಾವು ಹೊಂದಿಕೊಳ್ಳುವಾಗ, and when we act on that word, ಆ ವಾಕ್ಯಕ್ಕೆ ಅನುಗುಣವಾಗಿ ನಾವು ಕಾರ್ಯ ಮಾಡುವಾಗ, as Peter acted on the words of Jesus. ಯೇಸು ಸ್ವಾಮಿಯ ಬಾಯ ಮಾತಿನಿಂದ ಪೇತ್ರನು ಯಾವ ರೀತಿಯಾಗಿ ಕಾರ್ಯ ಮಾಡಿದನೆಂಬುದಾಗಿ ನೋಡುವಾಗ, But what is Peter saying? ಅಲ್ಲಿ ಪೇತ್ರನ ಆತನ ಏನು ಹೇಳುತ್ತಾನೆ? In verse 5, Peter is saying, 5ನೇ ಒಂದು ವಚನದಲ್ಲಿ ಪೇತ್ರನ ಹೇಳುತ್ತಾನೆ, Oh Master, all night we have been toiling, we have been struggling, we have been working so hard. ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಡ್ತಾ ಇದ್ದೇವೆ, ಕಷ್ಟ ಪಡ್ತಾ ಇದ್ದೇವೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Oh Master, our boat is still empty. ಮತ್ತೆ ಆತನು ಹೇಳ್ತಾನೆ, ಗುರುವೇ, ಇನ್ನು ನಮ್ಮ ಒಂದು ದೋಣಿ ಅದು ಖಾಲಿಯಾಗಿದೆ. Oh Master, we have struggled and done everything we can. ಗುರುವೇ, ನಾವು ಇಡೀ ರಾತ್ರಿ ಶ್ರಮ ಪಟ್ಟು ನಾವು ಏನ್ ಮಾಡ್ಬೇಕು ಅದನ್ನೆಲ್ಲವನ್ನು We ಮಾಡಿದ್ದೇವೆ, couldn't even catch one fish. ಆದ್ರೆ ಒಂದು ಮೀನನ್ನು ಸಹ ಹಿಡಿಲಿಕ್ಕೆ ನಮ್ಮಿಂದ That ಆಗಲಿಲ್ಲ. may be the condition of some of you this morning. ಈ ಬೆಳಗಿನ ಸಮಯದಲ್ಲಿ ಈ ಪರಿಸ್ಥಿತಿ ನಿಮ್ಮಲ್ಲಿ ಯಾರದಾದರಾಗಿರಬಹುದು. God is saying to you, launch out now into the deep waters. ದೇವರು ಹೇಳ್ತಾ ಇದ್ದಾನೆ, ಬೆಳಗಿನ ಸಮಯದ ಆಳವಾದ ನೀರಿನಲ್ಲಿ ಮುಂದೆ ಹೋಗಿರಿ ಎಂಬುದಾಗಿ. You are saying, oh God, all this time I have given my tithes, I have been coming to church, I have been doing this, I have been doing that,
everything is empty, Lord. ನೀವು ಹೇಳ್ತಾ ಇರಬಹುದು, ಓ ದೇವರೇ, ಇಷ್ಟು ದಿನಗಳಿಂದ ನಾನು ಸಭೆಗೆ ಬರ್ತಾ ಇದ್ದೇನೆ, ನನ್ನ ದಶಮಾಂಶ ಕಾಣಿಕೆ ನಾನು ಕೊಡ್ತಾ ಇದ್ದೇನೆ, ಆದ್ರೂ ಸಹ ನನ್ನ ಜೀವಿತದ ಎಲ್ಲವೂ ಖಾಲಿ ಆಗಿದೆ My ಎಂಬುದಾಗಿ. business has remained the same. ನನ್ನ ವ್ಯವಹಾರವು ಅದೇ ರೀತಿಯಾಗಿದೆ. My husband has not changed, wife has not changed. ನನ್ನ ಗಂಡನಾಗ್ಲಿ ನನ್ನ ಹೆಂಡತಿ ಬದಲಾವಣೆ ಆಗ್ಲಿಲ್ಲ My ಎಂಬುದಾಗಿ ನೀವು children are ಹೇಳಬಹುದು. going from bad to worse. ಮತ್ತು ನಮ್ಮ ಮಕ್ಕಳದು ಬಹಳ ಕೆಟ್ಟ ಒಂದು ಪರಿಸ್ಥಿತಿಗೆ I'm ಅವರು ಹೋಗ್ತಾ losing ಇದ್ದಾರೆ. my business. ನನ್ನ ವ್ಯಾಪಾರವನ್ನು ಕಳೆದುಕೊಳ್ತಾ Oh, I ಇದ್ದೇನೆ. have worked all night, Lord. I have worked all night, God. ಮತ್ತು ಇಡೀ ರಾತ್ರಿ ನಾನು ಕೆಲಸ ಮಾಡಿದ್ದೇನೆ. I have worked so hard in 2020. 2020 ವರ್ಷದಲ್ಲಿ ಬಹಳ ಶ್ರಮ ಪಟ್ಟು ನಾನು ಕೆಲಸ ಮಾಡಿದ್ದೇನೆ. Oh God, I have not got anything. ಓ ದೇವರೇ, ನನಗೆ ಏನು ಅದು ಸಿಗಲಿಲ್ಲ. If that was your condition last year, ಕಳೆದ ವರ್ಷದಲ್ಲಿ ಇದು ನಿಮ್ಮ ಪರಿಸ್ಥಿತಿ ಆಗಿರುವಾಗ God is speaking to you today. ಈ ದಿನ ದೇವರ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. It doesn't matter. ಅದರ ಪರವಾಗಿ ಏನು ಚಿಂತೆ ಮಾಡಬೇಡ್ರಿ. Doesn't matter how the past year has been. ಗತ ವರ್ಷ ಯಾವ ರೀತಿಯಾಗಿ ಹೋಯ್ತು ಅದರ ಪರವಾಗಿ ನೀವು Now you ಚಿಂತಿಸಬೇಡಿ. launch out. ಈಗ ನೀವು ಮುಂದೆ Now ಪ್ರಾರಂಭಿಸಿರಿ. you go into deep waters. ಈಗ ಆಳವಾದ ನೀರಿನಲ್ಲಿ ನೀವು ಹೋಗಿರಿ. This year will change for you. ಈ ವರ್ಷದ ನಿಮಗಾಗಿ ಬದಲಾವಣೆ ಆಗುತ್ತದೆ. Peter heard this word. ಪೇತ್ರನು ಈ ಮಾತುಗಳನ್ನು ಕೇಳಿಸಿಕೊಂಡನು. Because what happened the previous night ಕಳೆದ ರಾತ್ರಿಯಲ್ಲಿ ಏನಾಯ್ತು ಎಂಬುದಾಗಿ ನೋಡುವಾಗ was all empty. ಎಲ್ಲವೂ ಖಾಲಿಯಾಗಿತ್ತು. When fishermen go to fish, ಮತ್ತು ಬೆಸ್ತರು ಮೀನು ಹಿಡಿಲಿಕ್ಕೆ ಹೋಗುವಾಗ they know best how to catch fish. ಅವರಿಗೆ ಗೊತ್ತಿದೆ ಯಾವ ರೀತಿಯಾಗಿ ಮೀನು ಹಿಡಿಬೇಕೆಂಬುದಾಗಿ. Why do they go in the night time? ಯಾಕೆ ಅವರು ರಾತ್ರಿ ಸಮಯದಲ್ಲಿ ಅವರು ಹೋಗುತ್ತಾರೆ? The sea is calm. ಮತ್ತು ಅಲ್ಲಿ ಒಂದು ಸಮುದ್ರವಾದ ನಿಶ್ಶಬ್ದವಾಗಿರ್ತದೆ. The fish cannot see the net of the fishermen. ಮತ್ತು ಮೀನುಗಾರನ ಹಾಕಿರುವ ಬಲೆಯನ್ನು ಆ ಮೀನುಗಳು ನೋಡ್ಲಿಕ್ಕೆ ಆಗುವುದಿಲ್ಲ. That's why easily they get caught in the net. ಆದ ಕಾರಣ ಬಹು ಬೇಗನೆ ಒಂದು ಬಲೆಯಲ್ಲಿ ಸಿಕ್ಕಾಕಿಕೊಳ್ಳುತ್ತವೆ. But that night they didn't catch anything. ಆ ರಾತ್ರಿಯಲ್ಲಿ ಅವರು ಏನನ್ನು ಅಲ್ಲಿ ಹಿಡಿಯಲಿಲ್ಲ. The fisherman knows his business. ಅಲ್ಲಿರುವ ಮೀನುಗಾರರ ಅವರ ವ್ಯಾಪಾರ ಬಗ್ಗೆ ಅವರಿಗೆ ಗೊತ್ತಿತ್ತು. Peter would have thought, ಪೇತ್ರನಲ್ಲಿ ಆಲೋಚನೆ ಮಾಡಿರಬಹುದು, 20-30 years I'm on this lake, I'm catching fish. 20-30 ವರ್ಷಗಳಿಂದ ಕೆರೆಗಳ ಕಡೆ ನಾನು ನಿಂತುಕೊಂಡು ಮೀನನ್ನು ಹಿಡಿತಾ ಇದ್ದೇನೆ. Now in the morning time Jesus is saying, go again into the deep waters. ಮತ್ತು ಬೆಳಗಿನ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮತ್ತೆ ನೀರಿನ ಆಳಕ್ಕೆ ನೀನು ಹೋಗು ಎಂಬುದಾಗಿ. But the Bible says ಅದರಲ್ಲಿ ಸತ್ಯವೇದ ಹೇಳುತ್ತದೆ, Peter obeyed the voice of Jesus. ಮತ್ತು ಪೇತ್ರನಲ್ಲಿ ಯೇಸು ಸ್ವಾಮಿ ಹೇಳಿದ ಮಾತಿಗೆ ಆತನು ವಿಧೇಯನಾದನೆಂಬುದಾಗಿ ಹೇಳುತ್ತದೆ. Verse 5, the second part. 5ನೇ ಒಂದು ವಚನದ 2ನೇ ಭಾಗ ನಾವು ನೋಡಿಕೊಳ್ಳುವಾಗ Peter is saying, ಪೇತ್ರನು ಹೇಳ್ತಾ ಇದ್ದಾನೆ, Jesus, because you say so, you say. ನಿನ್ನ ಮಾತಿನ ಒಂದು ಬೆಲೆಗಾಗಿ. Say it in Kannada again. ನಿನ್ನ ಮಾತಿನ ಒಂದು ಬೆಲೆ. Very good translation in Kannada, isn't it? ನಾವು ದೇವರ ಮಾತಿಗೆ ಬೆಲೆ ಕೊಡೋದಿಲ್ಲ. ನಾವು ದೇವರ ಮಾತಿಗೆ ನಾವು ಬೆಲೆ ಕೊಡುವುದಿಲ್ಲ. ಅದಕ್ಕೆ ನಮ್ಮ ಬೋಟ್ ಅಲ್ಲಿ ಯಾವಾಗ ಖಾಲಿ, ನಮ್ಮ ಮನೆ ಖಾಲಿ, ಪರ್ಸ್ ಖಾಲಿ, ಜೀವನ ಖಾಲಿ, ಎಲ್ಲ ಖಾಲಿ. ಈ ವರ್ಷದಿಂದ ದೇವರ ಮಾತಿಗೆ ಬೆಲೆ ಕೊಡ್ರಿ. Are you understanding? ನೀವು ಅರ್ಥ ಮಾಡಿಕೊಳ್ತಾ Tell your ಇದ್ದೀರಾ? neighbor, ದೇವರ ಮಾತಿಗೆ ಬೆಲೆ ಕೊಡ್ರಿ. ನೀವು ಪಕ್ಕದವರಿಗೆ ಹೇಳಿರಿ, ದೇವರ ಮಾತಿಗೆ ನೀವು ಬೆಲೆಯನ್ನು ಕೊಡ್ರಿ. ಪಾಸ್ಟರ್ ಮಾತು ಬೆಲೆ ಕೊಟ್ಟಿಲ್ಲ ಅಂದ್ರೆ ನಡೀತೈತಿ. ದೇವರ ಮಾತಿಗೆ ಬೆಲೆ ಕೊಡ್ರಿ. Give value to the word of God. Honor the word of God. ದೇವರ ವಾಕ್ಯವನ್ನು ಗೌರವಿಸಿರಿ, ದೇವರ ವಾಕ್ಯಕ್ಕೆ ಬೆಲೆ ಕೊಡಿರಿ. Honor the scriptures. ವಚನ ಭಾಗಕ್ಕೆ ನೀವು ಗೌರವ ಸಲ್ಲಿಸಿರಿ. Read the scriptures. ದೇವರ ವಾಕ್ಯವನ್ನು ಓದಿರಿ. Go deep into the scriptures. ವಾಕ್ಯಕ್ಕೆ ಆಳವಾಗಿ ನೀವು ಮುಂದೆ ಬರೆಯಿರಿ. You know why our boats are empty? ಯಾಕೆ ನಮ್ಮ ದೋಣಿಗಳು ಖಾಲಿ ಇದೆ ಎಂಬುದಾಗಿ ನಿಮಗೆ ಗೊತ್ತಿದೆಯೋ? We don't value the scriptures. ಯಾಕೆಂದ್ರೆ ವಚನ ಭಾಗಕ್ಕೆ ನಾವು ಬೆಲೆ We ಕೊಡುವುದಿಲ್ಲ. don't care to read the Bible. ದೇವರ ವಾಕ್ಯ ಓದುವುದಕ್ಕಾಗಿ ನಾವು ಕಾಳಜಿ Every ವಹಿಸುವುದಿಲ್ಲ. year pastor will keep on giving that Bible calendar. You'll keep on receiving, but you will never read it. ಪ್ರತಿ ವರ್ಷ ಸಭಾಪಾಲಕರು ಸತ್ಯ ಓದುವ ಒಂದು ಕ್ಯಾಲೆಂಡರ್ ಕೊಡುತ್ತಾರೆ, ಅದನ್ನು ಹೊಂದಿಕೊಳ್ಳುತ್ತೇವೆ, ಅದರ ಅನುಗುಣವಾಗಿ ನಾವು ನಡೆಯುವುದಿಲ್ಲ. ಈ ವರ್ಷ ದೇವರ ಮಾತಿಗೆ ಬೆಲೆ ಕೊಡ್ರಿ. ಈ ವರ್ಷದಲ್ಲಿ ನಾವು ದೇವರ ವಾಕ್ಯಕ್ಕೆ ನಾವು ಬೆಲೆ ಕೊಡೋಣ. Put your hand on your heart. ನಿಮ್ಮ ಕೈಯನ್ನು ನಿಮ್ಮ ಹೃದಯದ ಮೇಲೆ Say, Lord, ಇಟ್ಟುಕೊಳ್ಳಿರಿ. at your word I will obey, God. ಹೇಳಿರಿ, ದೇವರಿನ ವಾಕ್ಯಕ್ಕೆ ನಾನು ವಿಧೇಯನಾಗುತ್ತೇನೆ. ನಿನ್ನ ಮಾತಿಗೆ ನಾನು ಬೆಲೆ ಕೊಡ್ತೀನಿ ಸ್ವಾಮಿ. ದೇವರೇ, ನಿನ್ನ ಮಾತಿಗೆ ನಾನು ಬೆಲೆ ಜೋರಾಗಿ ಕೊಡುತ್ತೇನೆ. ಹೇಳ್ರಿ. ನಿನ್ನ ಕೈಗಳ ಹೃದಯ ಮೇಲೆ ಇಟ್ಟು ಹೇಳ್ರಿ. ನಮ್ಮ ಕೈಗಳು ನಮ್ಮ ಹೃದಯಗಳ ಮೇಲೆ ಇಟ್ಟುಕೊಂಡು ನಾವು ಹೇಳೋಣ, ದೇವರೇ, ನಿನ್ನ ಮಾತಿಗೆ, ನಿನ್ನ ವಾಕ್ಯಕ್ಕೆ ನಾನು ಬೆಲೆ ಕೊಡ್ತೀನಿ ಸ್ವಾಮಿ. ದೇವರೇ, ನಿನ್ನ ವಾಕ್ಯಕ್ಕೆ ನಿನ್ನ ಮಾತಿಗೆ ನಾವು ಬೆಲೆ ಕೊಡುತ್ತೇವೆ. I will give importance to your word, God. ದೇವರೇ, ನಿನ್ನ ವಾಕ್ಯಕ್ಕೆ ನಾನು ಪ್ರಾಮುಖ್ಯತೆ ಕೊಡುತ್ತೇನೆ. Amen. ಆಮೆನ್. When you do that, ಯಾವಾಗ ನೀವು ಅದನ್ನು ಮಾಡುತ್ತೀರೋ, and when you launch out ಯಾವಾಗ ನೀವು ಮುಂದೆ ಹೋಗುತ್ತೀರೋ, at the word of Jesus, ಯೇಸು ಸ್ವಾಮಿ ಒಂದು and ಮಾತಿಗೆ you throw your net into the deep waters, ಮತ್ತು ಆಳವಾದ ನೀರಿನಲ್ಲಿ ನಿಮ್ಮ ದೋಣಿಗಳನ್ನು ಹಾಕುವಾಗ the Lord will speak to all the fish around the boat and say, come into Simon Peter's net,
come into Raju's net, come into Anil's net, come into Clement's net, and the blessing will come, and the Lord will order the fish to come into your nets, and your boat will be full. ಮತ್ತು ದೇವರ ಮೀನುಗಳಿಗೆ ಆಜ್ಞಾಪನೆ ಮಾಡುತ್ತಾನೆ, ಆ ಒಂದು ಬಲೆಯಲ್ಲಿ ಹೋಗಿ ನೀವು ಎಂಬುದಾಗಿ ಹೇಳುತ್ತಾನೆ. ಮತ್ತು ಆ ಒಂದು ಮೀನುಗಳು ಸೀಮೋನ್ ಪೇತ್ರನ ಬಲೆಯಲ್ಲಿ ಬರುತ್ತದೆ. ರಾಜು ಅವರು ಮತ್ತು ಅನಿಲ್ ಅವರು ಮತ್ತು ಕ್ಲೆಮೆಂಟನ್ ಅವರ ಬಲೆಗಳಲ್ಲಿ ಆ ಮೀನುಗಳು ಬಂದು ಅವು ಸಿಕ್ಕಿಕೊಳ್ಳುತ್ತದೆ ಮತ್ತು ಸಂಪೂರ್ಣ ದೋಣಿ ಅದು ತುಂಬುತ್ತದೆ. Amen. ಆಮೆನ್. How many more years up ಕಾಡ್ತಾ ಇರುತ್ತೆ? ಇನ್ನು ಎಷ್ಟು ವರ್ಷ ನೀವು ಸುಮ್ಮನೆ ಅದೇ ರೀತಿಯಾಗಿ ನೀವು ಹೋಗುತ್ತೀರಾ? Yesterday one pastor called me. ನಿನ್ನೆ ಒಬ್ಬ ಸಭಾಪಾಲಕರು ಇವರಿಗೆ ಕರೆ ಮಾಡಿದನು. Pastor, I need lot of money. ಸಭಾಪಾಲಕರು ನನಗೆ ಬಹಳಷ್ಟು ಹಣದ ಅವಶ್ಯಕತೆ ಇದೆ. If I don't pay the money tomorrow, we can't have church service. ಮತ್ತು ನಾಳೆ ನಾವು ಅದು ಹಣವನ್ನು ಕೊಡ್ಲಿಲ್ಲ ಅಂತ ನಾವು ಸಭೆ ಸೇವೆ ಮಾಡ್ಲಿಕ್ಕೆ ಆಗುವುದಿಲ್ಲ. Because we have not paid the hall rent of the church, and they are asking us to lock the church. ಸಭೆಯ ಒಂದು ಹಾಲ್ ರೆಂಟ್ ನಾವು ತುಂಬಿಲಿಲ್ಲ, ಆದ ಕಾರಣ ಅವರು ಹೇಳ್ತಾ ಇದ್ದಾರೆ ನಾವು ಲಾಕ್ ಮಾಡ್ತೇವೆ ಎಂಬುದಾಗಿ. I said, sorry my friend. ನನ್ನ ಸ್ನೇಹಿತ, ನಾನು ಕ್ಷಮಿಸಿ ಎಂಬುದಾಗಿ ನಾನು ಹೇಳಿದೆ. This time I can't help you. ಈ ಸಾರಿ ನಿಮಗೆ ಸಹಾಯ ಮಾಡ್ಲಿಕ್ಕೆ ನನ್ನಿಂದ ಆಗುವುದಿಲ್ಲ. But when the time comes, I will help you again. ಆದ್ರೆ ಒಂದು ಸಮಯ ಬಂದಾಗ ನಾನು ನಿಮಗೆ ಸಹಾಯ ಮಾಡುತ್ತೇನೆ. That's what Corona has done to people last year. ಕಳೆದ ವರ್ಷದಲ್ಲಿ ಕರೋನಾ ಈ ರೀತಿಯಾಗಿ ಜನರ ಜೀವಿತದಲ್ಲಿ ಕಾರ್ಯ ಮಾಡಿದೆ. Maybe some of you felt the pinch of finances. ಬಹಳಷ್ಟು ಜನರು ನೀವು ಹಣಕಾಸಿನ ಒಂದು ತೊಂದರೆಯನ್ನು ಅನುಭವಿಸಿರಬಹುದು. I too felt it. ಮತ್ತು ಇವರು ಸಹ ಅದನ್ನು ಅನುಭವಿಸಿದ್ದಾರೆ. You would have felt it. ನೀವು ಸಹ ಅದನ್ನು ಅನುಭವಿಸಿರಬಹುದು. But we have the scriptures. ಆದ್ರೆ ನಮಗೆ ವಚನ ಭಾಗಗಳಿವೆ. Amen. ಆಮೆನ್. And when you take the scriptures will challenge any situation. ನೀವು ವಚನ ಭಾಗಗಳನ್ನು ತೆಗೆದುಕೊಳ್ಳುವಾಗ ಆ ವಚನ ಭಾಗಗಳು ಎಲ್ಲ ಸವಾಲುಗಳನ್ನು And ಎದುರಿಸುವಂತದ್ದಾಗಿದೆ. the scriptures will make you victorious. ಮತ್ತು ಆ ಒಂದು ವಚನ ಭಾಗಗಳು ನಿಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡುತ್ತದೆ. So when Peter obeyed Jesus, ಪೇತ್ರನು ಯೇಸು ಸ್ವಾಮಿಗೆ ವಿಧೇಯನಾದಾಗ, in verse 6 the Bible says when they had done this, ಮತ್ತು 6ನೇ ವಚನದಲ್ಲಿ ನೋಡುವಾಗ ಅವರೆಲ್ಲವನ್ನು ಇದನ್ನು ಮಾಡಿದಾಗ, they caught such a large number of fish that their nets began to break. ಮತ್ತು ನಾವು ನೋಡುವಾಗ ಅವರು ರಾಶಿ ರಾಶಿಯಾಗಿ ಮೀನನ್ನು ಹಿಡಿದುಕೊಂಡು ಅವರ ಒಂದು ಬಲೆಗಳು ಹರಿದು ಹೋದವು ಎಂಬುದಾಗಿ ನಾವು There were ನೋಡಿಕೊಳ್ಳುತ್ತೇವೆ. 2 empty boats. ಮತ್ತು 2 ದೋಣಿಗಳಲ್ಲಿ ಖಾಲಿ ಇದ್ದವು. Jesus chose Peter's boat, and ಯೇಸು his ಸ್ವಾಮಿ- boat was so full. ಮತ್ತು ಆತನ ದೋಣಿ ಸಂಪೂರ್ಣವಾಗಿ ಅದು ತುಂಬಿತ್ತು. So the fishermen are saying ಮತ್ತು ಆ ಮೀನುಗಾರರು ಹೇಳಿದರು, that other empty boat also you bring. ಇನ್ನೊಂದು ಖಾಲಿ ಇರುವ ದೋಣಿಯನ್ನು ತೆಗೆದುಕೊಂಡು This ಬನ್ನಿರಿ. one boat is not able to handle that much fish. ಅಷ್ಟು ಮೀನುಗಳು ಒಂದು ದೋಣಿಯಲ್ಲಿ ಹಿಡಿಸುವುದಿಲ್ಲ ಎಂಬುದಾಗಿ ಅವರು ಹೇಳಿದರು. And then that boat also came. ಆ ಒಂದು ದೋಣಿಯ ಸಹ ಅಲ್ಲಿ ಬಂದಾಗ 2 empty boats became full. ಆ 2 ಖಾಲಿ ದೋಣಿಗಳು ಸಂಪೂರ್ಣವಾಗಿ ತುಂಬಿಸಲ್ಪಟ್ಟಿತ್ತು. Amen. ಆಮೆನ್. I declare this morning in Jesus' name. ಈ ಬೆಳಗಿನ ಸಮಯದಲ್ಲಿ ಯೇಸು ಸ್ವಾಮಿ ನಾಮದಲ್ಲಿ ನಾನು I ಘೋಷಿಸುತ್ತೇನೆ. speak to you in Jesus' name. ಯೇಸುವಿನ ನಾಮದಲ್ಲಿ ಮೊಟ್ಟಿಗೆ ಮಾತನಾಡುತ್ತೇನೆ. Every empty condition will go, and God will fill your empty condition. ಪ್ರತಿ ಒಂದು ಖಾಲಿ ಪರಿಸ್ಥಿತಿ ಹೋಗಿ ಯೇಸು ಸ್ವಾಮಿ ಖಾಲಿ ಸ್ಥಳವನ್ನು ಆತನು ತುಂಬಿಸಲಿ ಎಂಬುದಾಗಿ ನಾನು ಹೇಳುತ್ತೇನೆ. Your empty boat will be replaced with full of God's blessings. ನಿಮ್ಮ in your ಖಾಲಿ life. ದೋಣಿಗಳು ಅದು ಸಂಪೂರ್ಣವಾಗಿ ದೇವರ ಪ್ರಸನ್ನತೆಯಲ್ಲಿ ತುಂಬಿಸಲ್ಪಡಲಿ. Lift up your hands and say, Lord, I receive it, God. ಮತ್ತು ನೀವು ಕೈ ಎತ್ತಿ ಹೇಳಿರಿ, ದೇವರನ್ನು Say, Lord, I ಸ್ವೀಕರಿಸಿಕೊಳ್ಳುತ್ತೇನೆ. receive it, God. ದೇವರೇ ಅದನ್ನು ನಾನು ಸ್ವೀಕರಿಸಿಕೊಳ್ಳುತ್ತೇನೆ. 2020 was empty, Lord. 2020 ವರ್ಷ ಸಂಪೂರ್ಣ ಖಾಲಿಯಾಗಿತ್ತು. 2021 will be full, God. 2021 ಸಂಪೂರ್ಣವಾಗಿ Lord, we ತುಂಬಿಸಲ್ಪಡುತ್ತದೆ. receive abundance, God. ದೇವರನ್ನು ಸಮೃದ್ಧಿಯನ್ನು Lord, ಸ್ವೀಕರಿಸಿಕೊಳ್ಳುತ್ತೇವೆ. we launch out into deep waters, God. ಕರ್ತನೇ, ಆಳವಾದ ನೀರಿನಲ್ಲಿ ನಾವು ಮುಂದೆ ಹೋಗುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ, In Jesus' name. ಯೇಸುವಿನ ನಾಮದಲ್ಲಿ I speak abundance over your life. ನಿಮ್ಮ ಜೀವಿತಗಳ ಮೇಲೆ ಸಮೃದ್ಧಿಯನ್ನು ನಾನು I ಘೋಷಿಸುತ್ತೇನೆ. speak health over your life. ನಿಮ್ಮ ಜೀವಿತದ ಮೇಲೆ ಆರೋಗ್ಯವನ್ನು ನಾನು I ಹೇಳುತ್ತೇನೆ. speak prosperity over your business. ನಿಮ್ಮ ವ್ಯಾಪಾರದ ಮೇಲೆ ಸಮೃದ್ಧಿಯನ್ನು ನಾನು ಮಾತನಾಡುತ್ತೇನೆ. I speak the church building construction not to lack anything but to start in Jesus' name. ಸಭೆಯ ಒಂದು ಕಟ್ಟಡಕ್ಕೆ ಯಾವ ಒಂದು ಕೊರತೆ ಆಗಲಾರದೆ ಯೇಸುವಿನ ನಾಮದಲ್ಲಿ ಎಲ್ಲವೂ ಪೂರೈಸಲ್ಪಡುವಂತೆ I speak blessing upon your children and your children's children. ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳ ಮಕ್ಕಳ ಮೇಲೆ ನಾನು ಆಶೀರ್ವಾದವನ್ನು I ಘೋಷಿಸುತ್ತೇನೆ. speak overflowing, abundant and prosperous blessings in 2021. 2021ರಲ್ಲಿ ಎಲ್ಲ ಒಂದು ಸಮೃದ್ಧಿಯಾದ ಆಶೀರ್ವಾದಗಳು ನಿಮ್ಮ ಮೇಲೆ ಸುರಿಸಲ್ಪಡಲಿ ಎಂಬುದಾಗಿ ನಾನು ಮಾತನಾಡುತ್ತೇನೆ. Father, open our eyes to see it, God. ತಂದೆ, ಅದನ್ನು ನೋಡುವಂತೆ ನಮ್ಮ ಕಣ್ಣುಗಳು ನಿಂತೇರೆ. At your word you will do it, Master. ನಿನ್ನ ವಾಕ್ಯದ ಮುಖಾಂತರ ಅದನ್ನೆಲ್ಲವೂ ನೀನು ಮಾಡಲಿಕ್ಕೆ ಶಕ್ತನಾಗಿದ್ದಿ. We have worked very hard all these years, God. ಇಷ್ಟು ವರ್ಷಗಳವರೆಗೆ ಶ್ರಮಪಟ್ಟು ನಾವು ಕೆಲಸ ಮಾಡಿದ್ದೇವೆ.
What we should have seen, we have not seen. ನಾವು ಏನ್ ನೋಡಬೇಕಾಗಿತ್ತು ಅದನ್ನ ನಾವು ಕಾಣಲಿಲ್ಲ. We have failed many times. ಬಹಳ ಸಾರಿ ನಾವು ಸೋತು ಹೋಗಿದ್ದೇವೆ. We have, Lord, on our own, Lord, bad choices and disobedience have lost many things. ನಮ್ಮ ತಪ್ಪಾದ ಆಯ್ಕೆ ಸ್ವಾಮಿ, ನಮ್ಮ ಅವಿಧೇಯತೆಯಿಂದ ಸ್ವಾಮಿ ನಾವು ಬಹಳ ಸಂಗತಿಗಳನ್ನು ಕಳೆದುಕೊಂಡಿದ್ದೇವೆ. Because of our negligence, Lord, because of our Lord carelessness, casualness, we have lost many things in the past years. ನಾವು ಬಹಳಷ್ಟು ಸಂಗತಿಗಳನ್ನು ಅಲಕ್ಷ್ಯ ಮಾಡಿ ಅದರ ಯಾವುದೋ ಒಂದು ಚಿಂತೆ ಮಾಡದೆ ಸ್ವಾಮಿ ಬಹಳಷ್ಟು ಸಂಗತಿಗಳನ್ನು ಕಳೆದ ವರ್ಷದಲ್ಲಿ ಕಳೆದುಕೊಂಡಿದ್ದೇವೆ. But Lord, as you spoke in your word in Joel, God, ಕರ್ತನ ಯೋವೇಲ ಪುಸ್ತಕದಲ್ಲಿ ಮಾತನಾಡಿದ ಹಾಗೆ ಸ್ವಾಮಿ, you will restore the years that we have lost, God. ಕರ್ತನ ನಾವು ಯಾವ ವರ್ಷಗಳು ಕಳೆದುಕೊಂಡಿದ್ವನ್ನ ಎಲ್ಲವನ್ನೂ ನೀನು ಪುನಃಸ್ಥಾಪಿಸಿ ಎಂಬುದಾಗಿ ನೀನು ಹೇಳಿದ್ದೀಯಾ. Restore it this year for your people, God. ಕರ್ತನ ಜನರಿಗಾಗಿ ಎಲ್ಲವನ್ನೂ ಈ ವರ್ಷದಲ್ಲಿ ಪುನಃಸ್ಥಾಪಿಸು. Whatever we have lost, restore it, God. ಕರ್ತನ ನಾವೇನೇನು ಕಳೆದುಕೊಂಡಿದ್ದೇವೆ ಎಲ್ಲವನ್ನೂ ನೀನು ಪುನಃಸ್ಥಾಪಿಸು. We are ready to launch out, God. ಕರ್ತನ ಮುಂದೆ ಹೋಗಿ ಪ್ರಾರಂಭಿಸುವುದಕ್ಕಾಗಿ ನಾವು Our boats are ಸಿದ್ಧರಾಗಿದ್ದೇವೆ. empty, God. ಕರ್ತನ ನಮ್ಮ ಎಲ್ಲವೂ ಖಾಲಿಯಾಗಿದೆ Our ಸ್ವಾಮಿ. church many times have become empty, God. ನಮ್ಮ ಸಭೆ ಬಹಳ ಸಾರಿ ಅದು ಖಾಲಿಯಾಗಿತ್ತು. Our spiritual lives have become empty, God. ನಮ್ಮ ಆತ್ಮಿಕ ಜೀವಿತ ಬಹಳ ಸಾರಿ ಖಾಲಿಯಾಗಿತ್ತು. But today we come to you. ಆದ್ರೆ ಈ ದಿನ ನಿನ್ನ ಬಳಿಗೆ ನಾವು We receive ಬರುತ್ತೇವೆ. your Rhema word. ಕರ್ತನ ನಿನ್ನ ರೇಮ ವಾಕ್ಯವನ್ನು And we are ಸ್ವೀಕರಿಸಿಕೊಳ್ಳುತ್ತೇವೆ. willing to cast down our nets in the deep waters. ಆಳವಾದ ನೀರಿನಲ್ಲಿ ಸ್ವಾಮಿ ನಮ್ಮ ಬಲೆ ಬೀಸುವುದಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. Only you can bring that catch and fill our boats, God. ಕರ್ತನ ಮೀನುಗಳ ಬಲೆಯಲ್ಲಿ ಬರುವಂತೆ ಸ್ವಾಮಿ ನಮ್ಮ ದೋಣಿಗಳು ತುಂಬಿಸುವಂತೆ ನೀನು ಮಾತ್ರ ಮಾಡ್ಲಿಕ್ಕೆ ಶಕ್ತನಾಗಿದ್ದಿ. Just lift up your hands as we close this time. ನಾವು ಮುಗಿಸುತ್ತಿರುವಾಗ ನಾವೆಲ್ಲ ನಮ್ಮ ಕೈಗಳ ಮೇಲೆ ಕೆತ್ತಿಕೊಳ್ಳೋಣ. Say, Lord, fill my boat again. ಮತ್ತೆ ಹೇಳೋಣ, ಕರ್ತನ ಇನ್ನೊಂದು ಸಾರಿ ನನ್ನ ದೋಣಿಯನ್ನು ನೀನು ತುಂಬಿಸು. Fill my family again, God. ಇನ್ನೊಂದು ಸಾರಿ ನನ್ನ ಕುಟುಂಬವನ್ನು ನೀನು ತುಂಬಿಸು. Fill our lives again, God. ಇನ್ನೊಂದು ಸಾರಿ ನಮ್ಮ ಕುಟುಂಬಗಳನ್ನು ನೀನು ತುಂಬಿಸು. Touch our businesses again, God. ಇನ್ನೊಂದು ಸಾರಿ ನಮ್ಮ ವ್ಯಾಪಾರವನ್ನು ನೀನು ಮುಟ್ಟು. Lord, we thank you for this new year. ಕರ್ತನ ಈ ಹೊಸ ವರ್ಷಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. Lord, so many years have passed by. ಬಹಳ ವರ್ಷಗಳು ಹಾಗೆ ದಾಟಿ ಹೋಗಿದೆ This ಸ್ವಾಮಿ. year we look to you, Father. ಕರ್ತನ ಈ ವರ್ಷ ನಿನ್ನನ್ನು ನಾವು We ದೃಷ್ಟಿಸುತ್ತೇವೆ. receive your word. ನಿನ್ನ ವಾಕ್ಯವನ್ನು ನಾವು We don't ಸ್ವೀಕರಿಸಿಕೊಳ್ಳುತ್ತೇವೆ. want things to be the same. ಅದೇ ಒಂದು ಸಂಗತಿಗಳು ಆಗ್ಬೇಕೆಂಬುದಾಗಿ ನಾನು ಬಯಸುವುದಿಲ್ಲ. Let there be a new start for every one of us. ಪ್ರತಿಯೊಬ್ಬರಿಗಾಗಿ ಹೊಸ ಪ್ರಾರಂಭವಾಗಲಿ ಸ್ವಾಮಿ. Let there be a new beginning. ಇನ್ನೊಂದಾಗಿ ಹೊಸದಾಗಿ ಒಂದು ಪ್ರಾರಂಭ ಇದಾಗಲಿ. Let there be a new wave of your anointing. ನಿನ್ನ ಅಭಿಷೇಕದ ಹೊಸ ಒಂದು ರೀತಿಯಾದ ಪ್ರಾರಂಭವಾಗಲಿ. Let a fresh touch come upon the leaders in the church, God. ಸಭೆಯಲ್ಲಿರುವ ನಾಯಕರ ಮೇಲೆ ಸ್ವಾಮಿ ನಿನ್ನ ನೂತನವಾದ A ಒಂದು new ಮುಟ್ಟುವಿಕೆ ಬರಲಿ. anointing fall upon the worship team, God. ಆರಾಧನಾ ತಂಡದ ಮೇಲೆ ಹೊಸ ಅಭಿಷೇಕದ ಇಳಿದು ಬರಲಿ ಸ್ವಾಮಿ. Lord, as we launch out ಕರ್ತನ ನಾವು ಇರುವಾಗ ಮುಂದೆ and ಹೋಗುವಾಗ through our nets, God, ನಮ್ಮ ಬಲೆಗಳನ್ನು ಬೀಸುವಾಗ you fill our boats, our lives, Father. ಕರ್ತನ ನಮ್ಮ ಜೀವಿತ ನಮ್ಮ ದೋಣಿಗಳು ನೀನು ತುಂಬಿಸು. I request the worship team to come. We're going to pray and close. ಆರಾಧನಾ ತಂಡದವರು ಬರಬೇಕೆಂಬುದಾಗಿ ಕೇಳಿಕೊಳ್ಳುತ್ತ ಪ್ರಾರ್ಥನೆ ಮಾಡಿ ಮುಗಿಸ್ಲಿಕ್ಕಿದ್ದೇವೆ. Whatever situation you may be going through in your life, ನಿಮ್ಮ ಜೀವಿತದಲ್ಲಿ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುತ್ತಿರಬಹುದು. some of you have lost your loved ones. ನಿಮ್ಮ ಪ್ರಿಯರನ್ನು ನೀವು ಕಳೆದುಕೊಂಡಿದ್ದೀರಾ. You have lost things in business. ನಿಮ್ಮ ವ್ಯವಹಾರ ವ್ಯಾಪಾರದಲ್ಲಿ ಬಹಳ ಸಂಗತಿಗಳನ್ನು ಕಳೆದುಕೊಂಡಿದ್ದೀರಾ. Pray in this new year. ಈ ಹೊಸ ವರ್ಷದಲ್ಲಿ ನೀವು ಪ್ರಾರ್ಥಿಸಿರಿ Make a fresh commitment to God. ಮತ್ತು ಹೊಸದಾಗಿ ನೂತನವಾದ ಒಪ್ಪಂದವನ್ನು ಮಾಡಿಕೊಳ್ಳಿರಿ. Say, God, I surrender to you. ಮತ್ತು ದೇವರಿಗೆ ಹೇಳಿ, ದೇವರೇ ನಾನು ನಿನಗೆ ಸಮರ್ಪಿಸುತ್ತೇನೆ. I surrender to you, God. ಕರ್ತ ನಿನಗೆ ನಾನು ಸಮರ್ಪಿಸುತ್ತೇನೆ. Shall we all rise to our feet as we pray and close? ನಾವು ಪ್ರಾರ್ಥನೆಯನ್ನು ಮುಗಿಸುತ್ತಿರುವಾಗ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. Give you all the glory and honor. ಎಲ್ಲ ಮಹಿಮೆ ಗೌರವ ನಿನಗೆ ಸಲ್ಲಿಸ್ತೇವೆ. Thank you for your word, for this. ನಿನ್ನ ವಾಕ್ಯಕ್ಕಾಗಿ ವಂದನೆ ಸ್ವಾಮಿ. Cause us to rise up, Lord. ನಾವು ತಿರುಗಿ ಮೇಲಕ್ಕೆ ಎದ್ದೇಳುವಂತೆ ಸಹಾಯ ಮಾಡು. Do your will in this year, Master. ಈ ವರ್ಷಕ್ಕಾಗಿ ಸ್ವಾಮಿ ನಮ್ಮ ನಡೆಸು ಕರ್ತನೆ. Pray for all those who need healing, all those who need prayers. We pray your blessing. You pray you will meet every person's need in the name of Jesus. ಯಾರಿಗೆ ಅನಾರೋಗ್ಯ ಇದೆ ಸ್ವಾಮಿ ಅವರ ಮೇಲೆ ಆರೋಗ್ಯವನ್ನು ಬಿಡುಗಡೆ ಮಾಡಿ, ಯಾರಿಗೆ ಬೇಡಿಕೆ ಕೊರತೆ ಇದೆ ಸ್ವಾಮಿ ನೀನು ಎಲ್ಲವನ್ನು ಕೊಟ್ಟು ಅವರ ಆಶೀರ್ವಾದ ಮಾಡು ಸ್ವಾಮಿ. Thank you for what you're going to do in this year, Father. ಈ ವರ್ಷ ನೀನು ಮಾಡಲಿಕ್ಕೆ ವಿಷಯಗಳಿಗೋಸ್ಕರ ವಂದನೆ ಸ್ವಾಮಿ.
Jesus' mighty name we pray. ಯೇಸುವಿನ ಬಲವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. And now may the grace of our Lord Jesus, the love of God, the sweet communion of the Holy Spirit be with us all now in the coming days and forevermore. Amen. ನಮ್ಮ ಕರ್ತನಾದ ಯೇಸು ಸ್ವಾಮಿ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಇವತ್ತು ಸದಾ ಕಾಲವು ನಮ್ಮೊಂದಿಗೆ ಇರಲಿ. ಆಮೆನ್. ಜೋರಾಗಿ ಎಲ್ಲರೂ ಆಮೆನ್. ಹ್ಯಾಪಿ ಬ್ಲೆಸ್ಡ್ ಪ್ರಾಸ್ಪರಸ್ ನ್ಯೂ ಇಯರ್ 2021. 2020 ಆಶೀರ್ವಾದಕರವಾದ ಸಮೃದ್ಧಿಕರವಾದ ವರ್ಷವನ್ನು ನೀವು ಹೊಂದಿಕೊಳ್ಳಿರಿ. Be blessed in Jesus' name. ಯೇಸು ನಾಮದಲ್ಲಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ.